ತಮಿಳುನಾಡಿಗೆ ನೀರು ಬಿಡಿ ಅನ್ನೋ ಆದೇಶವನ್ನ ಖಂಡಿಸಿ ಕರ್ನಾಟಕ ಬಂದ್ ಬಗ್ಗೆ ನಿರ್ಧಾರವನ್ನ ತಗೊಳ್ತೀವಿ ಅಂತ ಹೇಳಿದ್ದಾರೆ. CWRC ಆದೇಶ ಖಂಡಿಸಿ ಕರ್ನಾಟಕ ಬಂದ್ಗೆ ಸಂಘಟನೆಗಳು ಮುಂದಾಗಿದೆ. ನಾಳೆಯೊಳಗೆ ಕರ್ನಾಟಕ ಬಂದ್ ಬಗ್ಗೆ ಕನ್ನಡ ಪರ ಸಂಘಟನೆಗಳು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು. ಎಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ಬಂದ್ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ. ಕುಡಿಯೋದಕ್ಕೆ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ನೀರು ಬಿಡಿ ಅಂದ್ರೆ ಹೇಗೆ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ಕರ್ನಾಟಕದ ಯಾವುದೇ ಡ್ಯಾಂಗಳಲ್ಲಿ ನೀರಿಲ್ಲ, ಮಳೆ 20% ಮಳೆ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಕುಡಿಲಿಕ್ಕೆ ನೀರನ್ನ ಕೇಳಿದ್ರೆ ತಮಿಳುನಾಡವರು ಕೃಷಿ ಕೇಳ್ತಾ ಇದ್ದಾರೆ. ತಮಿಳುನಾಡಲ್ಲಿ ಸಮುದ್ರಕ್ಕೆ ಸೇರ್ತಾ ಇದೆ ನೀರು. ನಮಗೆ ಒಂದ್ ಕಡೆ ಮೇಕೆದಾಟು ಡ್ಯಾಮ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ, ಇನ್ನೊಂದ್ ಕಡೆ ಕಾವೇರಿಯಲ್ಲಿರುವಂತಹ ಅಲ್ಪ ಸ್ವಲ್ಪ ನೀರನ್ನು CWRC ಕಾವೇರಿ ನೀರಾವರಿ ನಿಯಂತ್ರಣ ಮಂಡಳಿ ಬಿಡ್ಲಿಕ್ಕೆ ಹೇಳಿದೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೇವೆ. ಎಲ್ಲಾ ಕನ್ನಡ ಪರ ಹೋರಾಟಗಾರರು ಒಟ್ಟಿಗೆ ಸೇರಿ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಮುಂದಿನ ದಿನ ಕರ್ನಾಟಕ ಬಂದ್ ಕರೆ ಕೊಡ್ಲಿಕ್ಕೆ ನಾವೆಲ್ಲ ಯೋಚನೆಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಎಲ್ಲಾ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಸಭೆಯನ್ನ ಕರೆದು ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿ ಈ ಕಾವೇರಿ ನಿರ್ವಹಣಾ ಮಂಡಳಿಯ ಆದೇಶವನ್ನ ತಿರಸ್ಕರಿಸಿ ಎಷ್ಟು ವರ್ಷದಿಂದ ಎಷ್ಟು ಕೋಟಿ ಈ ಹಣವನ್ನ ನಾವು ಸುಪ್ರೀಂ ಕೋರ್ಟ್ ವಕೀಲರಿಗೆ ಕೊಟ್ಟಿದ್ದೀವಿ, ಇಲ್ಲಿ ತನಕ ನಮ್ಗೆ ಯಾಕೆ ನ್ಯಾಯ ಸಿಕ್ಕಿಲ್ಲ? ನಮ್ಮ ಅಧಿಕಾರಿಗಳ ವೈಫಲ್ಯ ಏನು? ನಮ್ಮ ರಾಜಕಾರಣಿಗಳ ವೈಫಲ್ಯ ಏನು? ನಮ್ಮ ಲೋಕಸಭಾ ಸದಸ್ಯರು ಕೇಂದ್ರ ಸರ್ಕಾರದ ಜೊತೆ ಯಾಕೆ ಮಾತಾಡ್ತಾ ಇಲ್ಲ? ಕುಡಿಲಿಕ್ಕೆ ನೀರಿಲ್ಲ, ಇರುವಾಗ ಹರಿದೋಗಿದೆ ನೀರು, ಇಲ್ಲದಿದ್ದವಾಗ ಎಲ್ಲಿಂದ ತಂದ್ಕೊಡಕ್ ಸಾಧ್ಯ ಇದೆ? ನಾವು ಬೆಂಗಳೂರಲ್ಲಿ ದೇಶ ವಿದೇಶಿ ಜನ ಬಂದ್ಬಿಟ್ಟು ಇಲ್ಲಿ ನೀರನ್ನ ಕುಡಿತಾರೆ. ಇಂಥ ಸಂದರ್ಭದಲ್ಲಿ ನಮ್ಗೆ ನೀರಿಲ್ಲ ಅಂತ ಸಂದರ್ಭದಲ್ಲಿ ನೀರು ಬಿಡಿ ಅಂದ್ರೆ ಹೆಂಗ್ ಸಾಧ್ಯ ನೀರು ಬಿಡಕ್ಕೆ? ಆದ್ರಿಂದ ಕಾವೇರಿ ಹಳ್ಳದಿಂದ ಬಂದಂತಹ ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಇನ್ನೂ 1 ವರ್ಷ ಇರೋದಷ್ಟೇನೆ. ನಿಮ್ಗೆ ಅಧಿಕಾರ ಮುಖ್ಯ ಅಲ್ಲ, ಜನರ ನಾಡಿ ಮಿಡಿತ ಮುಖ್ಯ. ಮುಂದೆ 5 ವರ್ಷ ನೀವು ಮುಖ್ಯಮಂತ್ರಿ ಆಗಬಹುದು. ಆದ್ರಿಂದ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಮಾಡ್ತೀವಿ. ವಾಟಾಳ್ ನಾಗರಾಜ್ ಅವ್ರ ಬಂದ ಮೇಲೆ ಸಭೆ ಸೇರ್ತೀವಿ, ಮೀಟಿಂಗ್ ಮಾಡ್ತೀವಿ, ಏನ್ ನಿರ್ಧಾರ ಮಾಡ್ಬೇಕನ್ನೋ ನಿರ್ಧಾರವನ್ನ ಮಾಡಿ ನಾವು ನಿಮ್ಗೆ ಹೇಳ್ತೀವಿ. ಇವತ್ತು ಇನ್ನು ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಕಾವೇರಿ ಕೊಳ್ಳದ ಭಾಗದಲ್ಲಿ ರೈತರ ಪ್ರತಿಭಟನೆ ತೀವ್ರ ಆಗಿದೆ. ಮೈಸೂರು, ಮಂಡ್ಯ, ರಾಮನಗರದಲ್ಲಿ ರೈತರು, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಇಳಿದಿವೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬಾರದು ಅಂತ ಹೇಳಿ ಹಕ್ಕೊತ್ತಾಯವನ್ನು ಮಾಡಿವೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ರಸ್ತೆ ತಡೆದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ TA ನಾರಾಯಣಗೌಡರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಎಲ್ಲೆಲ್ಲೂ ಕೂಡ ಕರ್ನಾಟಕದಲ್ಲಿ ಇವಾಗ ಕಾವೇರಿಯ ಕಿಚ್ಚು ಹತ್ಕೊಳ್ತಾ ಇರ್ತಕ್ಕಂಥದ್ದು, ನಮಗೆ ಬರದ ಪರಿಸ್ಥಿತಿ, ಅಂತಹ ಸಂದರ್ಭದಲ್ಲಿ ಬೆಳೆ ಬೆಳೆಯೋದಕ್ಕೆ ನೀರು ಬಿಡಿ ಎನ್ನುವಂತಹ ಆದೇಶ. ಈ ಆದೇಶದ ವಿರುದ್ಧ ಕರವೇ ಯಾವ ರೀತಿಯಾದಂತಹ ಹೋರಾಟವನ್ನು ಕೈಗೆತ್ತಿಕೊಂಡಿದೆ? ನಿಮ್ಮ ಮೊದಲ ಅಭಿಪ್ರಾಯ ಏನು? ನನ್ನ ಮೊದಲನೆಯ ಆದ್ಯತೆ ಕುಡಿಯುವ ನೀರು ಭಾರಿ ಮುಖ್ಯ ಅಂತ ಹೇಳಿ. ನಮ್ಮ ರಾಜ್ಯದಲ್ಲಿ ಕುಡಿಲಿಕ್ಕೆ ನೀರು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನೀವು ತಮಿಳುನಾಡಿಗೆ ವ್ಯವಸಾಯಕ್ಕೆ ಅಂತ ನೀರು ಕೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಯಾವುದೇ ಪ್ರಾಧಿಕಾರಿಗಳು, ಯಾವುದೇ ನಿಯಂತ್ರಣ ಸಮಿತಿ ಮುಂದೆ ವಾದ ಮಾಡಿದಾಗ ಹೇಳುವಂಥದ್ದು ಏನು ಅಂದರೆ, ಕುಡಿಯುವ ನೀರಿಗೆ ಮೊದಲನೆಯ ಪ್ರಾಧಾನ್ಯತೆಯನ್ನು ಕೊಡಬೇಕು, ಮೊದಲನೆಯ ಆದ್ಯತೆ ಕೊಡಬೇಕು ಅಂತ ಹೇಳಿ ಇಲ್ಲಿವರೆಗೂ ಹೇಳುವಂಥದ್ದು. ಈಗ ಕರ್ನಾಟಕದಲ್ಲಿ ಕುಡಿಯುವ ನೀರೇ ಇಲ್ಲದೆ ಇದ್ದಂಥ ಕಾಲಘಟ್ಟದಲ್ಲಿ ನೀವು ತಮಿಳುನಾಡಿಗೆ 2ನೇ ವ್ಯವಸಾಯಕ್ಕೆ ನೀರು ಕೊಡಿ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಯಾವ ಉದ್ದೇಶ ಇಟ್ಕೊಂಡು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಮಾಡ್ತೋ ಗೊತ್ತಿಲ್ಲ. ನಮ್ಮಲ್ಲಿ ಇರೋದೇ ಎಲ್ಲ ಡ್ಯಾಮುಗಳಿಂದ 12 TMC ನೀರು, ಬೆಂಗಳೂರು ಕುಡಿಲಿಕ್ಕೆ ತಿಂಗಳಿಗೆ 3 TMC ನೀರು ಬೇಕು. ಇನ್ನು ತಮಿಳುನಾಡಿಗೆ 4.5 TMC ಕೊಟ್ಟರೆ ನಮ್ಮಲ್ಲಿ 4 TMC ನೀರು 1 ತಿಂಗಳಿಗೆ ಕುಡಿಯೋಕ್ಕೆ ಆಗುತ್ತೆ. ಆದರೆ ನಮ್ಮ ಡ್ಯಾಮುಗಳು ಖಾಲಿ ಆದರೆ ಕುಡಿಯೋ ನೀರನ್ನ ನಾವು ಎಲ್ಲಿಂದ ತರಲಿಕ್ಕೆ ಸಾಧ್ಯ ಇದೆ? ಇದನ್ನು ತಮಿಳುನಾಡು ಅರ್ಥ ಮಾಡ್ಕೋಬೇಕು, ಕಾವೇರಿ ನಿಯಂತ್ರಣ ಸಮಿತಿನೂ ಅರ್ಥ ಮಾಡ್ಕೋಬೇಕು, ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರವೂ ಅರ್ಥ ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು. ನಮ್ಮನ್ನು ಆಗಾಗ ನೀವು ಈ ರೀತಿಯ ತೀರ್ಪುಗಳಿಂದ ನಮಗೆ ನೀವು ಹಾನಿ ಮಾಡೋದಾದರೆ 91ರ ಹೋರಾಟವನ್ನು ಮತ್ತೆ ನೆನಪಿಗೆ ತರುವ ಕೆಲಸವನ್ನು ಕನ್ನಡಿಗರು ಮಾಡ್ತಾರೆ. ಅದಕ್ಕೆ ನೀವು ಹೊಣೆ ಹೊರಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕಾವೇರಿ ನಿಯಂತ್ರಣ ಸಮಿತಿಗೆ ಮತ್ತೆ ತಮಿಳುನಾಡಿಗೆ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಪ್ರಾಧಿಕಾರಕ್ಕೆ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಡುವಲ್ಲಿ ಸರ್ಕಾರ ವಿಫಲವಾಯ್ತಾ ಅಥವಾ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಅಂತ? ಕಾವೇರಿಯ ನೀರು ಪ್ರಾಧಿಕಾರ, ನಿವಾರಣಾ ಪ್ರಾಧಿಕಾರದ ಮುಂದೆ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಅಂಕಿಅಂಶಗಳನ್ನು ಇಟ್ಕೊಂಡು ನಮ್ಮ ಪರಿಸ್ಥಿತಿಯನ್ನು ಅವರಿಗೆ ಅರ್ಥ ಮಾಡುವ ಕೆಲಸದಲ್ಲಿ ನಮ್ಮ ರಾಜ್ಯದ ವಕೀಲರು ವಿಫಲರಾಗಿದ್ದಾರೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರ ಏನು ನೇಮಕ ಮಾಡುವಂಥ ವಕೀಲರು ಏನಿದ್ದಾರೆ ಅವರಿಗೆ ನೂರಾರು ಕೋಟಿಯನ್ನು ರಾಜ್ಯ ಸರ್ಕಾರ ಕೊಟ್ಟರೂ ಸಹ ಆಗಾಗ ಈ ಪರಿಸ್ಥಿತಿಗೆ ಕರ್ನಾಟಕ ಕಾರಣವಾಗುತ್ತೆ. ಇಂಥ ತೀರ್ಪುಗಳು ಕರ್ನಾಟಕದ ವಿರುದ್ಧವಾಗಿ ಬರ್ತವೆ ಅಂದರೆ ಅಲ್ಲಿ ವಿಫಲವಾಗಿದ್ದು ರಾಜ್ಯ ಸರ್ಕಾರ, ವಿಫಲವಾಗಿದ್ದು ನಮ್ಮ ರಾಜ್ಯದ ವಕೀಲರು. ಹಾಗಾಗಿ ಸರಿಯಾದ ವಕೀಲರನ್ನಿಟ್ಟು ಕಾವೇರಿಯ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ವಾದವನ್ನು, ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಡೋದ್ರಲ್ಲಿ ನಮ್ಮ ವಕೀಲರುಗಳು ವಿಫಲರಾಗಿದ್ದಾರೆ ಅಂತ ಹೇಳಿ ಈ ತೀರ್ಪಿನಿಂದ ನಮಗೆ ಅರ್ಥ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.